ಇವತ್ತು ಕಾಂಟ್ರಾಕ್ಟರ್ ಅಸೋಸಿಯೇಷನ್ 7 ಸಚಿವರಿಗೆ ಪತ್ರ ಬರೆದಿದೆ. ಬರೆದು ಅವ್ರಿಗಿರ್ತಕ್ಕಂಥ ಸಮಸ್ಯೆಗಳನ್ನು ಹೇಳ್ಕೊಂಡಿದೆ. ನಾವು ಇಷ್ಟು ಸಾರಿ ಕೇಳಿದ್ರು ನೀವು ನಮ್ಮ ಬಗ್ಗೆ ಗಮನ ಹರಿಸಲಿಲ್ಲ, ನಾವು ಬೀದಿಗಿಳಿಯೋ ಅನಿವಾರ್ಯವಾಗಿ ಬೀದಿಗಿಳಿಯೋ ಪರಿಸ್ಥಿತಿ ಬಂದಿದೆ ಅಂತೇಳಿ. ಆದ್ರೆ ಈ ಕಿವುಡ ಸರ್ಕಾರಕ್ಕೆ, ಈ ಕಿವುಡ ಮಂತ್ರಿಗಳಿಗೆ ಯಾರು ಹೇಳ್ಬೇಕು? ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, ಕಿವುಡ್ ಅಂದ್ರೆ ಇವರು ತೌಡ್ ಅಂದ್ರಂತೆ. ಪ್ರಿಯಾಂಕಾ ಖರ್ಗೆ ಅವ್ರು ಹೇಳ್ತಿದ್ದಾರೆ. ಈಗ ನೋಡಿದೆ ನಾನು, ಅವ್ರ ಮೊದಲೇ ಕಿವುಡ್ ಅಂದ್ರೆ ಅವ್ರು ತೌಡ್ ಅಂತಿದ್ದಾರೆ. ಬಹಳ ಬ್ಯಾಲೆನ್ಸ್ ಇಟ್ಟು ಹೋಗ್ಬಿಟ್ಟಿದ್ರು. ನಾವಿವಾಗ ಹಣ ಎಲ್ಲ ಒದಗಿಸ್ಕೊಡ್ತಾ ಇದ್ರಿ. ಯಾರಪ್ಪನ ಮನೆಯಿಂದ ತಂದು ಕೊಡ್ತಾ ಇರೋದು? ಕೆಲಸ ಮಾಡಿಲ್ವಾ ಅವರು ಕಾಂಟ್ರಾಕ್ಟರ್ಗಳು? ಅನುದಾನ ಇರಲಿಲ್ಲ, ಆದ್ರೆ ಕೆಲಸ ಕೊಟ್ಬಿಟ್ಟಿದ್ರು. ಕೆಲಸ ಮಾಡಿದಾರಲ್ಲ, ಆ ದುಡ್ಡು ಕೇಳ್ತಾ ಇರೋದು ಅವರು. ಅದನ್ನು ಕೊಡಿ. ಆಯಿಲ್ ಪೂಲ್ ಅಲ್ಲಿ ನಿಮ್ ಸರ್ಕಾರ ಹೋದಾಗ 2014ರಲ್ಲಿ 2 ಲಕ್ಷ ಕೋಟಿ ಇಟ್ಟೋಗಿರ್ಲಿಲ್ವಾ ನೀವು? ಯಾರಿಗೆ ಹೇಳಿ ಹೋಗಿದ್ರೆ? ನಮ್ಮ ಸರ್ಕಾರಗಳು ಬಂದು ಅದೆಲ್ಲ ತೀರಿಸ್ಲಿಲ್ವಾ? ಇದು ಹೇಳೋ ಮಾತಲ್ಲ. ಯಾವುದೇ ಸರ್ಕಾರ ಮಾಡಿದ ಕೆಲಸವನ್ನ ತೆಗೆದುಕೊಂಡು ಇನ್ನೊಂದು ಸರ್ಕಾರ ನಡೆಸೋದಲ್ಲ. ಅವ್ರಿಗಿಂತ ಚೆನ್ನಾಗಿ ಮಾಡಿ, ಒಳ್ಳೆ ಹೆಸರು ತಗೊಳ್ಳಿ. ಆದ್ರೆ ಈ ಕೆಟ್ಟ ಪರಂಪರೆಯನ್ನ ಈ ರೀತಿ ಬೆಳೆಸ್ಕೊಂಡು ಹೋಗ್ಬೇಡಿ ಅಂತಕ್ಕಂಥ ಮನವಿಯನ್ನ ಅವರಲ್ಲಿ ಮಾಡ್ಲಿಕ್ಕೆ ಬಯಸ್ತೇನೆ. ಇಡೀ ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ಕುಂಠಿತ ಆಗಿದೆ. ಈ ಕಾಂಟ್ರಾಕ್ಟರ್ಗಳು ಬರೆದಿರ್ತಕ್ಕಂಥ ಪತ್ರದಿಂದ ಅರ್ಥ ಆಗುತ್ತೆ ನೀವು ಯಾವ ಮಟ್ಟಕ್ಕೆ ಈ ರಾಜ್ಯವನ್ನ ಕೊಂಡೊಯ್ತಾ ಇದ್ದೀರಿ ಅಂತ. 60% ಕಮಿಷನ್ ಅಂತಕ್ಕಂಥದ್ದು ನಿಮ್ಮ ಮೇಲೆ ಈಗ ಅಪಾದನೆ ಬರ್ತಾ ಇದೆ ಎಲ್ಲಾ ಕಡೆಯಿಂದಲೂ. ಕಾಂಟ್ರಾಕ್ಟರ್ಗಳು ನಾನು ಯಾಕೆ ಹೆಂಗೆ ಮಾಡ್ತಾರೆ ಕೆಲಸ? ನಾನು ಕೆಲವು ಕಾಂಟ್ರಾಕ್ಟರ್ಗಳನ್ನ ಭೇಟಿಯಾದೆ. ಯಾಕೆ ಈ ರೀತಿ ಬರ್ತಾ ಇದೆ ಅಂತ ಕೇಳಿದಾಗ ಅವರು ಹೊರಗಡೆ ಹೇಳಲಿಕ್ಕೆ ಕಷ್ಟ ಇದೆ ಅವರಿಗೆ. ಪಾಪ ಅಂತಂದ್ರೆ ಇಲ್ಲ ಬಿಲ್ಗಳಾಗಲ್ಲ, ಅವ್ರ ದುಡ್ಡು ಬರಲ್ಲ. ಆದ್ರೆ ಸತ್ಯ ಸಂಗತಿ ಬಿಡಿಸಿ ಹೇಳಿದ್ರು ನಮ್ಗೆ ನಿಜಕ್ಕೂ ನೋವಾಗತ್ತೆ. 60% ಇದೆ, ಕೆಲಸ ಮಾಡೋದು ಕಷ್ಟ ಆಗಿದೆ ಅವ್ರಿಗೆ. ಆದ್ರೆ ಆ ಕಾಂಟ್ರಾಕ್ಟರ್ಗಳಿಗೆ ಬೇರೆ ಮಾರ್ಗ ಇಲ್ಲ, ಕೆಲಸ ಇಲ್ಲ, ಅದನ್ನೇ ಮಾಡ್ಬೇಕು ಅವರು. ಬಾಯಿ ಬಿಟ್ರೆ ಅಧಿಕಾರಿಗಳು ತೊಂದರೆ ಕೊಡ್ತಾರೆ, ರಾಜಕಾರಣಿಗಳು ತೊಂದರೆ ಕೊಡ್ತಾರೆ. ಸ್ವಾಮಿ, ನಾವು ಎಲ್ಲಿ ಮಾತಾಡಬೇಕು ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾವಿಲ್ಲಿ ಕಾಂಟ್ರಾಕ್ಟ್ ತಗೊಂಡು ಇಷ್ಟೆಲ್ಲ ಕಷ್ಟಪಟ್ಟು ಇಲ್ಲಿ ದುಡ್ಡು ಕೊಟ್ಟು ನಾವು ಕಾಂಟ್ರಾಕ್ಟ್ ತಗೊಂಡು ಅಲ್ಲಿ ಹೋಗ್ತೀವಿ, ಅಲ್ಲಿ ಯಾರೋ ಒಬ್ಬ ಬರ್ತಾನೆ ನಮಗೆ ಹಣ ಕೊಡ್ಬೇಕು, ಇಲ್ಲ ಅಂತಂದ್ರೆ ನೀನ್ ಬಿಲ್ ಆಗಕ್ಕೆ ಬಿಡಲ್ಲ, ನಾವು ನೀನ್ ಕಳಪೆ ಕಾಮಗಾರಿ ಮಾಡ್ತಾ ಇದೀಯ ಅಂತ ಎದುರಿಸ್ತಾರೆ. ಜನನೂ ಎದುರಿಸೋ ಮಟ್ಟಕ್ಕೆ ಬಂದ್ಬಿಟ್ಟಿದೀವಿ ನಾವು ಇವಾಗ. ನಾವು ಎಲ್ಲಿ ತಪ್ಪಿಸ್ಕೊಂಡು ಹೋಗ್ಬೇಕಾಗಿತ್ತೋ ಗೊತ್ತಿಲ್ಲ ಅನ್ನೋ ಪರಿಸ್ಥಿತಿ ಬಂದಿದೆ. ಆದ್ರಿಂದ ಇಂಥ ಭ್ರಷ್ಟ ಸರ್ಕಾರ ಬಹುಶಃ ನನಗನ್ನಿಸ್ತದೆ ಇವರ ಒಳಬೇಗುದಿಯಿಂದ ಸರ್ಕಾರ ಇನ್ನೂ ಒಂದ್ ಸ್ವಲ್ಪ ದಿವಸ ಇರ್ತದೆ ಅನ್ಕೊಂಡಿದ್ವಿ ನಾವು. ಆದಷ್ಟು ಬೇಗನೆ ಹೋಗುವಂತ ಪರಿಸ್ಥಿತಿ ಇದೆ. ಯಾಕೆ ಅಂತಂದ್ರೆ ಹಗ್ಗ ಜಗ್ಗಾಟದಲ್ಲಿ ಹಗ್ಗನೇ ಕಿತ್ತೋಗ್ತದೆ ಅಂತ ನನಗೆ ಅನ್ಸಿರ್ತಕ್ಕಂಥದ್ದು.